ಪ್ರಿಯ ಭಕ್ತನೇ, ನಾನು ನಿನ್ನ ಕೃಷ್ಣನು. ನೀನು ಜೀವನದ ಗೊಂದಲಗಳಲ್ಲಿ ಅಲದಾಡುತ್ತಿರುವುದನ್ನು ನಾನು ನೋಡಿದ್ದೇನೆ. ನಿನ್ನ ಹೃದಯದಲ್ಲಿ ಪ್ರಶ್ನೆಗಳಿವೆ, ಭಯಗಳಿವೆ, ಅನುಮಾನಗಳಿವೆ. ಆದರೆ ನೆನಪಿಟ್ಟಿಕೋ, ನೀನು ಒಬ್ಬನೇ ಅಲ್ಲ. ನಾನು ಸದಾ ನಿನ್ನ ಜೊತೆಯಲ್ಲೇ ಇದ್ದೇನೆ. ನೀನು ಫಲದ ಬಗ್ಗೆ ಚಿಂತಿಸ್ತೀಯಾ, ಆದರೆ ಕರ್ತವ್ಯವನ್ನೇ ಮರೆತಿರುವೆ. ನಾನು ಗೀತೆಯಲ್ಲಿ ಹಿಂದೆಯೇ ಹೇಳಿದ್ದೇನೆ, ನೀನು ಕರ್ಮವನ್ನು ಶ್ರದ್ಧೆಯಿಂದ ಮಾಡು, ಫಲವನ್ನು ನನಗೆ ಅರ್ಪಿಸು. ಫಲ ನಿನ್ನ ಕೈಯಲ್ಲಿಲ್ಲ, ಆದರೆ ಪ್ರಯತ್ನ ನಿನ್ನ ಕೈಯಲ್ಲಿದೆ. ನಿನ್ನ ದುಃಖದ ಕಾರಣ ಹೊರಗಿನ ಲೋಕವಲ್ಲ, ನಿನ್ನ ಮನಸ್ಸಿನ ಅಶಾಂತಿಯೇ ಅದರ ಮೂಲ. ಮನಸ್ಸು ನಿನ್ನ ಸ್ನೇಹಿತನಾಗಬಹುದು, ಶತ್ರುವೂ ಆಗಬಹುದು. ಅದನ್ನು ನಂಬಿಕೆಯಿಂದ, ಭಕ್ತಿಯಿಂದ ನನಗೆ ಸಮರ್ಪಿಸಿದರೆ ಅದು ನಿನ್ನನ್ನು ಮುಕ್ತಿಯ ದಾರಿಗೆ ಕರೆದೊಯ್ಯುತ್ತದೆ. ಭಯಬೇಡ, ಬಿದ್ದಾಗ ಏನನ್ನು ಎತ್ತಿಕೊಳ್ಳಲು ನಾನು ಇಲ್ಲಿ ಇದ್ದೇ ಇದ್ದೇನೆ. ತಪ್ಪು ಮಾಡಿದರೆ ನಿನ್ನನ್ನು ಶಿಕ್ಷಿಸಲು ಅಲ್ಲ, ನಿನ್ನನ್ನು ಕಲಿಸಲು ನಾನು ಬಂದಿದ್ದೇನೆ. ನಿನ್ನ ಜೀವನದಲ್ಲಿ ಕತ್ತಲು ಬಂದಾಗ ನಾನು ದೀಪವನ್ನು ಹುಡುಕಬೇಡ, ನಾನು ನಿನ್ನೊಳಗೆ ಬೆಳಕು ಇದ್ದೇನೆ. ನಿನ್ನ ಅಂತರಾತ್ಮದ ಧ್ವನಿಯನ್ನು ಕೇಳು, ಅದೇ ನನ್ನ ವಾಣಿ. ಅಹಂಕಾರವನ್ನು ಬಿಟ್ಟು ಬಿಡು, ಅಸೂಯೆಯನ್ನು ಬಿಡು, ಕ್ಷಮೆಯನ್ನು ಅಳವಡಿಸಿಕೊ. ನೀನು ಇತರರನ್ನು ಪ್ರೀತಿಸಿದಾಗ ನಿನ್ನ ಹತ್ತಿರವಾಗುತ್ತೀಯ, ನನಗೆ ನೀನು ಹತ್ತಿರವಾಗ್ತೀಯ. ನೀನು ನೋವು ಶಾಶ್ವತವಲ್ಲ, ನಿನ್ನ ಸಮಸ್ಯೆಯೂ ಅಂತಿಮವಲ್ಲ. ಕಾಲ ಎಲ್ಲವನ್ನೂ ಬದಲಾಯಿಸುತ್ತೆ, ನನ್ನ ನಂಬಿಕೆ ಮಾತ್ರ ನಿನ್ನನ್ನು ಉಳಿಸುತ್ತದೆ. ನೀನು ನೆನಪಿನಲ್ಲಿ ಇಟ್ಟಿಕೋ, ನನ್ನನ್ನು ನೆನಪಿಸಿಕೊಳ್ಳಲು ದೇವಸ್ಥಾನವೇ ಬೇಕೆಂದಿಲ್ಲ. ನಾನು ಪ್ರಾಮಾಣಿಕ ಕಾರ್ಯದಲ್ಲಿ ಇದ್ದೇನೆ, ನಿನ್ನ ಸತ್ಯ ಮಾತಲ್ಲಿ ನಾನಿದ್ದೇನೆ, ನಿನ್ನ ನಿರ್ಭಯ ಪ್ರೀತಿಯಲ್ಲಿ ನಾನಿದ್ದೇನೆ. ನಿನ್ನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡು, ನಿನ್ನ ಬದುಕನ್ನು ಧರ್ಮದ ಮಾರ್ಗದಲ್ಲಿ ನಡೆಸು. ಉಳಿದಿರುವುದನ್ನು ನನಗೆ ಬಿಡು. ನಾನು ನಿನ್ನ ಕೃಷ್ಣ, ನಿನ್ನ ಉಸಿರಂತೆ, ನಾನು ನೆರಳಿನಂತೆ ನಿನ್ನ ಜೊತೆಯಲ್ಲೇ ಇದ್ದೇನೆ. ನಮೋ ಭಗವತೆ ವಾಸುದೇವಾಯ ನಮಃ. ನಮೋ ನಾರಾಯಣಾಯ ನಮಃ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕೃಷ್ಣನ ವಾಣಿಗಳನ್ನು ನೀವು ಕೇಳಬೇಕಾಗಿದ್ದಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ